ನೋಡಿ ಪಾರ್ವತಮ್ಮ ಅವರೇ, ಈ ಹುಡುಗಿ ತುಂಬ ಒಳ್ಳೆಯವಳು. ಇಷ್ಟು ಒಳ್ಳೆ ಗುಣ ಇರೋಳು ಕೃಷ್ಣನಿಗೆ ಹೆಂಡತಿಯಾಗಿ ಸಿಕ್ಕಿದ್ದು ಕೃಷ್ಣನ ಅದೃಷ್ಟ. ಖಂಡಿತ ನಿಮ್ಮ ಮೊಮ್ಮಗ ಸರಿ ಹೋಗ್ತಾನೆ, ಮೊದಲಿನ ಥರ ಆಗ್ತಾನೆ. ನಾನು ಹೊರಡ್ತೀನಿ ಪಾರ್ವತಮ್ಮ ಅವರೇ. ಸುಂದರಿ, ನಂಗೆ ಬ್ರೆಡ್ ಆಮ್ಲೆಟ್ ತಿನ್ಬೇಕು ಅನಿಸ್ತಾ ಇದೆ, ಬಾ. ಅಪ್ಪ ಸತ್ತೆ ಅಮ್ಮ. ಛೇ, ಇವಳು ಯಾರೋ ಬಂದು ಎಲ್ಲ ಹಾಳು ಮಾಡಿದ್ಲು. ಇಂಥ ಹುಡುಗಿನ ನಿಮ್ಮ ಮನೆ ಸೊಸೆಯಾಗಿ ಕೃಷ್ಣನಿಗೆ ಹೆಂಡತಿಯಾಗಿ ಸಿಕ್ಕಿದ್ದು ಅದು ನಿಮ್ಮ ಅದೃಷ್ಟನೇ. ಈ ಹುಡುಗಿ ತುಂಬ ಒಳ್ಳೆಯವಳು. ಇಷ್ಟು ಒಳ್ಳೆ ಗುಣ ಇರೋಳು ಕೃಷ್ಣನಿಗೆ ಹೆಂಡತಿಯಾಗಿ ಸಿಕ್ಕಿದ್ದು ಕೃಷ್ಣನ ಅದೃಷ್ಟ. ಯಾಕಕ್ಕ, ಅಷ್ಟಕ್ಕೂ ನಿನ್ ತಪ್ಪಿಲ್ಲ ಅಂದ್ಮೇಲೆ ಯಾಕೆ ಸುಮ್ನೆ ಇರ್ತೀಯಾ? ನಿನ್ ಮೇಲೆ ಆರೋಪ ಮಾಡ್ತಿದ್ರು ಯಾಕೆ ಕೇಳ್ಕೊಂಡು ಸುಮ್ನೆ ಇರ್ತೀಯಾ? ನಿಮ್ ಮದ್ವೆ ವಿಷಯದಲ್ಲಿ ಕೂಡ ನಿನ್ ತಪ್ಪಿಲ್ಲ, ಆದ್ರೂ ಎಲ್ಲ ನಿಂದೇ ತಪ್ಪು ಅಂತಾರೆ. ಅಜ್ಜಿ ಮುಂದೆ ಇವ್ರು ನಿನ್ನ ಬೇಕು ಅಂತಾನೆ ಸಿಕ್ಕಾಕ್ಸಕ್ ನೋಡ್ತಿದ್ದಾರೆ. ಇದೆಲ್ಲ ನಿನ್ಗೂ ಗೊತ್ತು, ಆದ್ರೂ ಏನು ಮಾತಾಡ್ತಿಲ್ಲ. ಅವ್ರನ್ನ ತಡಿಯೋಕೆ ಯಾವ ಪ್ರಯತ್ನನೂ ಯಾಕೆ ಮಾಡ್ತಿಲ್ಲ ಅಕ್ಕ? ಗಾಯತ್ರಿ, ನೀನ್ ಕೋಪ ಮಾಡ್ಕೋಬೇಡ. ಏನಾದ್ರೂ ಹೇಳಿದ್ರೆ ಕೋಪ ಮಾಡ್ಕೊಳ್ಬೇಡ ಅಂತ ನನ್ನೇ ತಡಿತೀಯ. ಆದ್ರೆ ನಿನ್ಮೇಲ್ ದ್ವೇಷಕಾರ್ತ ಬಾಯಿಗೆ ಬಂದಂಗ್ ಮಾತಾಡ್ತಾ ನಿನ್ಗೆ ಈ ಪರಿಸ್ಥಿತಿ ತಂದಿರೋರ್ನ ತಡಿಯಲ್ವಾ? ನನಗೆ ಯಾರು ಎಷ್ಟೇ ಮಾತಾಡಿದ್ರು, ಎಷ್ಟೇ ನೋವು ಕೊಟ್ರು, ಎಲ್ಲಾದ್ರ ಹಿಂದೆ ನಿಜ ಅನ್ನೋದು ಒಂದು ಇರುತ್ತೆ. ಆ ನಿಜ ಇವತ್ತಲ್ದೆ ಹೋದ್ರು ನಾಳೆ ಆದ್ರೂ ಹೊರಗೆ ಬರುತ್ತೆ. ಆವತ್ತಾದ್ರೂ ಅಜ್ಜಿ ನನ್ ಬಗ್ಗೆ ಅರ್ಥ ಮಾಡ್ಕೋತಾರೆ. ಅಲ್ಲಿವರೆಗೂ ಆ ಅವಮಾನದ ಮಾತನ್ನ ಸಹಿಸ್ಕೊಳ್ಬೇಕಾ? ಗಾಯತ್ರಿ, ನೀನು ನನ್ನ ವಿಷಯದಲ್ಲಿ ನೋವು ಪಟ್ಟು ಕೋಪದಲ್ಲಿ ಎಲ್ರೂ ಎದುರು ಹಾಕೋಬೇಡ. ನನ್ನ ಅಕ್ಕನ್ನ ನನ್ ಕಣ್ಮುಂದೆನೆ ಎಲ್ರು ಬಾಯಿಗೆ ಬಂದಂಗ್ ಮಾತಾಡ್ತಿದ್ರೆ ನಾನ್ ಹೇಗ್ ಸುಮ್ನೆ ಇರ್ಲಿ? ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು ಗಾಯತ್ರಿ. ನನ್ನ ವಿಷಯದಲ್ಲಿ ನೀನು ಅವ್ರಿಗೆ ಟಾರ್ಗೆಟ್ ಆಗಬಾರ್ದು. ಆಲ್ರೆಡಿ ಇದಕ್ಕೂ ಮೊದಲು ನೀನು ಅನುಭವಿಸಿದ ನೋವನ್ನ ನೆನ್ಪಿಟ್ಕೋ. ಹೌದು ಗಾಯತ್ರಿ, ಅದಕ್ಕೆ ಹೇಳ್ತಿರೋದು 100% ಕರೆಕ್ಟ್. ಏನ್ರಿ ಕರೆಕ್ಟು? ಅಷ್ಟಕ್ಕೂ ಅಕ್ಕ ಯಾವ ತಪ್ಪು ಮಾಡ್ದೆ ಮಾತ್ ಕೇಳ್ತಿರೋದ್ ನೋಡ್ತಿದ್ರೆ ನನ್ನಿಂದ ಸಹಿಸೋಕಾಗ್ತಿಲ್ಲ. ಇರ್ಬೇಕು ಗಾಯತ್ರಿ, ಏನು ಮಾಡೋದಕ್ಕಾಗಲ್ಲ. ನಮ್ ಟೈಮ್ ಬರೋವರೆಗೂ ಮೌನನೇ ಉತ್ತರ ಆಗಿರ್ಬೇಕು. ಆ ನಿತ್ಯ ಯಾವ್ದೋ ಒಂದ್ ರೀತಿಲಿ ಅಕ್ಕನ್ ಟಾರ್ಗೆಟ್ ಮಾಡ್ತಾನೆ ಇದ್ದಾಳೆ. ಆ ನಿತ್ಯಗೆ ನಿಮ್ ಚಿಕ್ಕಮ್ಮ ಚಿಕ್ಕಪ್ಪ ಜೊತೆ ನಿಂತಿದ್ದಾರೆ. ಮೊದಲು ಆ ನಿತ್ಯ ನಿಜ ರೂಪ ಹೊರಗಾಕೋ ಸಾಕ್ಷಿ ಸಿಕ್ಕಿದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದ ಹಾಗೇನೆ. ಹೌದು ರೀ, ನಮ್ಮ ಅಕ್ಕನ್ನ ಸೇವ್ ಮಾಡ್ಬೇಕು ಅಂದ್ರೆ ಆ ನಿತ್ಯನ ಮನೆಯಿಂದ ಆಚೆ ಹಾಕ್ಬೇಕು. ಆ ನಿತ್ಯಂಗೆ ಸಂಬಂಧಪಟ್ಟಿರೋ ಯಾವ್ದಾದ್ರೂ ಒಂದ್ ಎವಿಡೆನ್ಸ್ ನಮಗ್ ಸಿಗೋ ತನಕನೂ ಆ ನಿತ್ಯನ ಹೊರಗೆ ಹಾಕಕ್ಕಾಗಲ್ಲ. ಅಯ್ಯಯ್ಯೋ, ಏನ್ರಿ ಇದು? ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಎಲ್ಲಾರು ಇರೋವಾಗ್ಲೇ ಸಿಗರೇಟ್ ಸೇತಿದ್ಯಾ? ಯಾರಾದ್ರೂ ನೋಡಿದ್ರೆ ಮತ್ತೇನ್ ಮಾಡೋದೆ? ಟೆನ್ಷನ್ ಅಂತದ್ದು.
ಆ ಅಪರ್ಣನ್ನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಪ್ರತಿ ಸಲ ಯಾರಾದ್ರೂ ಬಂದು ಅವಳನ್ನ ಕಾಪಾಡ್ತಿದ್ದಾರೆ. ಅವಾಗ್ಲೇ ಏನಾಯ್ತು ಅಂತ ನೋಡ್ದೆ ಅಲ್ವಾ? ಕೃಷ್ಣನ್ ಹೊರಗೆ ಕರ್ಕೊಂಡು ಹೋಗಿದ್ಲು ಅಂತ ಹೇಳಿ ಮನೇಲಿ ದೊಡ್ಡ ಗಲಾಟೆ ಮಾಡೋಣ ಅನ್ಕೊಂಡ್ವಿ. ಅವಳು ಯಾರೋ ಬಂದು ಗಂಡನ್ ಕಣ್ಣಿನ ರೆಪ್ಪೆ ತರ ನೋಡ್ಕೋತಿದ್ದಾಳೆ. ಹೆಂಡತಿ ಆದ್ರೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಿ ಏನೋ ದೊಡ್ಡ ಕ್ಲಾಸ್ ತಗೊಂಡು ನಮ್ಮಮ್ಮನ ಬ್ರೈನ್ ಎಲ್ಲ ವಾಶ್ ಮಾಡಿ ಹೋದ್ಲು. ಛೇ, ಅಲ್ಪ ಸ್ವಲ್ಪನಾದ್ರೂ ನಮ್ಮಮ್ಮ ನಮ್ ಕಡೆ ಇದ್ದು ಅಪರ್ಣನ ಮನೆಯಿಂದ ಹೊರಗೆ ಹಾಕ್ತಾರೆ ಅನ್ಕೊಂಡ್ರೆ ಅಮ್ಮ ಕೂಡ ನಿಧಾನಕ್ಕೆ ಅಪರ್ಣನ್ ಕಡೆ ಹೋಗೋ ಹಾಗಿದೆ. ಇದು ನನ್ನ ಟೆನ್ಷನ್ನು. ನಿನಗೆ ಹೇಗೆ ಅರ್ಥ ಆಗತ್ತೆ? ಟೆನ್ಷನ್ ಇದೆ ಅಂತ ಹಿಂಗೆಲ್ರಿಗೂ ಗೊತ್ತಾಗೋ ಹಂಗ್ ಸಿಗರೇಟ್ ಸೇತ್ಯಾ? ಮತ್ತೇನ್ ಮಾಡು ಅಂತ್ಯಾ? ಪರಿಸ್ಥಿತಿ ಕೈ ತಪ್ಪೋ ಮೊದ್ಲು ಆ ಅಪರ್ಣನ ನಾವು ಓಡಿಸ್ಲಿಲ್ಲ ಅನ್ಕೋ, ನಾವಿಬ್ರು ರೋಡ್ ಪಕ್ಕದಲ್ಲಿ ಎಲ್ಲಾದ್ರೂ ಪಾನ್ ಶಾಪ್ ಇಟ್ಕೊಂಡು ಬೀಡಿ ಕಟ್ಟು, ಸಿಗರೇಟ್ ಪ್ಯಾಕು, ಕಲ್ಕತ್ತಾ ಜರ್ದ ಪಾನ್ ಅಂತ ಮಾರ್ಬೇಕಾಗತ್ತೆ. ಅಂಕಲ್, ಕೇಳಿಸ್ಕೊಂಡ ಹೇಗೆ? ಸತ್ವಿ ಇವತ್ ನಾವು. ನನಗೀಗೆಲ್ಲ ಗೊತ್ತಾಗಿದೆ. ಇವನ್ ಎಲ್ಲ ಕೇಳಿಸ್ಕೊಂಡ ಕಣೆ. ಇವತ್ತಿಗೆ ನಮ್ ಕತೆ ಮುಗೀತು. ನಾವ್ ಎಲ್ ಟೆಂಟ್ ಹಾಕ್ಬೇಕೋ ಏನೋ. ನನ್ನ ಕೈ ಕಾಲೇ ಆಡ್ತಿಲ್ಲ. ಏನು ನಾನು ಕೇಳಿಸ್ಕೋಬಾರ್ದು ಅಂತ ನೀವು ನಿಧಾನವಾಗಿ ಮಾತಾಡ್ತಿದ್ದೀರಲ್ಲ? ಏನು ಇಲ್ಲ ಕೃಷ್ಣ, ನಿನಗೇನೋ ಗೊತ್ತಾಯ್ತು ಅಂತಿದೀಯಾ ಅಲ್ವಾ? ಏನ್ ಗೊತ್ತಾಯ್ತು? ಇದ್ರ ಬಗ್ಗೆನಾ? ಬದುಕೊಂಡ್ವಿ. ಅಂಕಲ್, ನೀವ್ ಯಾಕೆ ಸಿಗರೇಟ್ ಸೇತಾ ಇದ್ದೀರಾ? ಅಮ್ಮಂಗ್ ಹೇಳಲಾ? ಅದೇನಿಲ್ಲ ಕೃಷ್ಣ, ಇದು ಹೇಳೋ ವಿಷಯ ಏನಲ್ಲ. ಇದು ಎಷ್ಟು ಒಳ್ಳೇದು ಗೊತ್ತಾ? ಏಯ್, ಸಿಗರೇಟ್ ಸೇದೋದು ಬ್ಯಾಡ್ ಹ್ಯಾಬಿಟ್ ಅಲ್ವಾ? ಯಾರು ಹೇಳಿದ್ದು? ಹಾಗೇನಿಲ್ಲ, ಇದು ಮದ್ವೆ ಆದವ್ರಿಗೆ ಒಳ್ಳೆ ಹ್ಯಾಬಿಟ್ಟು. ಹೌದಾ? ನಂಗೂ ಮದ್ವೆ ಆಗಿದೆಯಲ್ಲ? ಹೌದು, ನಿನಗೂ ಮದ್ವೆ ಆಗಿದೆ. ಇಲ್ಲೋಡು, ನಿನ್ ಚಿಕ್ಕಮ್ಮ ನನಗೆ ಕೊಡೋ ಟಾರ್ಚರ್ಗೆ ಇದು ಟಾನಿಕ್ ತರ ಕೆಲಸ ಮಾಡುತ್ತೆ ಕಣಪ್ಪ. ನನಗೆ ಅರ್ಥ ಆಗಿಲ್ಲ ಅಂಕಲ್. ಅರ್ಥ ಆಗ್ಲಿಲ್ವಾ? ಇದು ನಮಗೆ ಸ್ಟ್ರೆಸ್ ಇದ್ರೆ, ಟೆನ್ಷನ್ ಇದ್ರೆ, ಸುಸ್ತಾಗಿದ್ರೆ ಟಾನಿಕ್ ತರ ಕೆಲಸ ಮಾಡಿ ಎನರ್ಜಿ ಕೊಡುತ್ತೆ. ನನಗೂ ಮದುವೆ ಆಗಿದೆ, ನನಗೂ ಸ್ಟ್ರೆಸ್ ಇರುತ್ತೆ, ನನಗೂ ಒತ್ತಡ ಇರುತ್ತೆ. ಹಾಗಾದ್ರೆ ಸಿಗರೇಟ್ ಸೇದಿದ್ರೆ ಎಲ್ಲ ಹೊರಟೋಗುತ್ತೆ ಅಂತಾಯ್ತು. ನಾನು ಸೇತೀನಿ. ಏನ್ರಿ, ಏನ್ ಹೇಳ್ತಿದ್ದೀರಾ ಅವನಿಗೆ? ನೀನ್ ಸುಮ್ನೆ ಇರೇ. ಸದ್ಯಕ್ಕೇನೋ ಅಂತ ಹೇಳಿ ಅವ್ನ ಇಲ್ಲಿಂದ ಕಳಿಸ್ಬೇಕು. ನೀನ್ ಮೊದಲು ಇಲ್ಲಿಂದ ಹೋಗು. ಸರಿ ಕೃಷ್ಣ, ನೀನ್ ಬಂದ್ಬಿಡು. ಸರಿ ಚಿಕ್ಕಮ್ಮ. ಅಂಕಲ್, ಈ ಎನರ್ಜಿನೆಲ್ಲ ತಗೊಂಡು ಬೇಗ ಬಂದ್ಬಿಡಿ. ಛೆ! ಯಶೋದ, ಅತ್ತೆ, ಇವತ್ತು ಒಳ್ಳೆ ದಿನ ಅಂತೆ. ಕೃಷ್ಣನ ಹೆಸರಲ್ಲಿ ಅಭಿಷೇಕ ಮಾಡ್ಸೋಣ. ಸರಿ ಅತ್ತೆ. ಏನಿದು? ಮನೇಲಿ ಯಾರೋ ಸಿಗರೇಟ್ ಸೇದಿರೋ ವಾಸನೆ ಬರ್ತಿದ್ಯಲ್ಲ? ಹೌದು ಅತ್ತೆ. ಯಾವತ್ತೂ ಇಲ್ದಿದ್ದು ಹೊಸದಾಗಿ ಸಿಗರೇಟ್ ಸ್ಮೆಲ್ ಬರ್ತಿದೆ. ಯಾರು ಸೇತಿದ್ದಾರೆ? ಹಾ, ಅತ್ತೆ, ಕೃಷ್ಣ,
ಕೃಷ್ಣ ಅವ್ರೆ ಅದನ್ ಕೊಡಿ. ಕೃಷ್ಣ ಏನ್ ನೀನ್ ಮಾಡ್ತಿರೋದು? ಕೃಷ್ಣ ಅವ್ರೆ ಅದನ್ ಕೊಡಿ. ನಾನ್ ಕೊಡಲ್ಲ. ಕೊಡಿ ಕೃಷ್ಣ ಅವ್ರೆ. ಈ ಅಭ್ಯಾಸ ಯಾವಾಗಿಂದ ಕಲ್ತೆ? ತಪ್ಪಲ್ವಾ? ತಪ್ಪ ಅಲ್ವಂತೆ ಅಜ್ಜಿ. ಸಿಗರೇಟು ಎನರ್ಜಿ ಕೊಡುತ್ತಂತೆ. ಮದುವೆ ಆದವರು ಇದನ್ನ ಸೇದ್ಲೇಬೇಕಂತೆ. ತುಂಬಾ ಒಳ್ಳೇದಂತೆ. ಸ್ಟ್ರೆಸ್ ಇದ್ರೆ ಅಂತ ಊದೋ ಹೊಗೆಲಿ ಹೊರಟೋಗುತ್ತಂತೆ. ಲೇ ಅನಂತು, ನೀನು ಸೇದೋ, ನಿಂಗೂ ಮದ್ವೆ ಆಗಿದೆ ತಾನೇ? ಏ ಫಣಿ, ನಿನ್ಗೂ ಬೇಕಾ? ಗುಂಡಿ ತೊಡ್ದ ಕಡೆ ನಮ್ಗೆ ಹೋಗಿ ಹೋಗಿ ಸಿಗರೇಟ್ ಸೇತಾ ಇವನ್ ಕಣ್ಣಿಗೆ ಬೀಳ್ಬೇಕಾ? ಕರ್ಮ. ಯಾರಿಗೂ ಗೊತ್ತಾಗ್ದಂಗ್ ಸಿಗರೇಟ್ ಸೇದಕ್ಕೂ ಬರಲ್ಲ ನಿಂಗೆ. ನಿಂಗಿದೆಲ್ಲ ಯಾರು ಹೇಳಿದಣ್ಣ? ಇದು ಕರೆಕ್ಟ್ ಅಲ್ಲ. ಇಲ್ಲ ಇಲ್ಲ, ಇದೇ ಕರೆಕ್ಟು. ನೀವೇ ರಾಂಗು. ಕೃಷ್ಣ ಅವ್ರೆ, ಸಿಗರೇಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ, ಬ್ಯಾಡ್ ಹ್ಯಾಬಿಟ್. ಅಯ್ಯೋ ಸುಂದರಿ, ನಿಂಗೇನು ಗೊತ್ತಿಲ್ಲ. ಇದು ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಅಯ್ಯೋ, ಹೇಳಿದ್ರು ಅಂತಿದ್ಯಾ? ಯಾರ್ ಹೇಳಿದ್ರು ಕೃಷ್ಣ? ಮುಗಿದೋಯ್ತು. ಇವತ್ ನನಗ್ ಕೊನೆ ದಿನಾನೇ. ನನ್ಗೆ ಎಲ್ರೂ ಸೇರ್ ನನ್ನನ್ನು ಸುಡ್ತಾರೆ. ಅಮ್ಮ, ಅದು ಛೇ, ಬಾಯ್ ಮುಚ್ಚು. ನೋಡಕ್ಕೆ ಕೋಣನ್ ತರ ಇದ್ಯಾ? ತಲೆಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಏನಾದ್ರೂ ಇದ್ಯಾ? ನಿಂಗೆ ಅಭ್ಯಾಸ ಇದೆ ಅಂತ ಗೊತ್ತಿದ್ರು ಗೊತ್ತಿಲ್ದಿರೋ ಹಾಗೆ ಸುಮ್ಮನೆ ಇದ್ದೆ. ನೀನ್ ಅದನ್ನ ಸದರ ತಗೊಂಡು ಅಮಾಯಕನಾಗಿರೋ ಕೃಷ್ಣನ್ಗೆ ಕಲಿಸ್ಬೇಕು ಅನ್ಕೊಂಡಿದ್ಯಾ? ಸರಿ ತಪ್ಪು ಹೇಳ್ಬೇಕಾಗಿರೋ ನೀವೇ ತಪ್ಪು ಮಾಡು ಅಂತ ಹೇಳ್ಕೊಡ್ತಿದ್ದೀರಾ? ನೀವು ತಪ್ಪು ಮಾಡಿದಲ್ದೆ ಪಾಪ ಭಾವನ್ ಕೂಡ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ದೀರಾ? ಬಾಯಿ ಬಿದ್ದೋಗಿರೋ ಹಾಗೆ ಸುಮ್ಮನೆ ನಿಂತಿದ್ಯಲ್ಲ, ಕೇಳಿದ್ದಕ್ಕೆ ಉತ್ತರ ಹೇಳು. ಅಮ್ಮ, ಹಾಗಲ್ಲಮ್ಮ. ಏನೋ ನೋಡ್ದ ಅಂತ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಟ್ಟೆ. ಇಷ್ಟು ಸೀರಿಯಸ್ ಆಗಿ ತಗೊಳ್ತೇನೆ ಅಂತ ನನಗೇನ್ ಗೊತ್ತಿತ್ತು? ಅಂಕಲ್, ನೀವು ಮಾತನ್ನ ಬದಲಾಯಿಸ್ತಾ ಇದ್ದೀರಾ. ಇದನ್ ಸೇದಿದ್ರೆ ಎನರ್ಜಿ ಬರುತ್ತೆ ಅಂತ ಹೇಳಿದ್ರಿ ತಾನೆ? ಹೇಯ್, ನಿನ್ನ ಕೈ ಮುಗಿತಿ ನಿಲ್ಸೋ. ಅಷ್ಟು ಕ್ಲಾರಿಟಿಯಾಗಿ ಹೇಗೋ ನೆನಪಿದೆ. ದೊಡ್ಡವರು ಚಿಕ್ಕವ್ರಿಗೆ ಆಶೀರ್ವಾದ ಮಾಡಬೇಕು, ನಮಸ್ಕಾರ ಮಾಡಬಾರ್ದು. ಅದು ಸಂಸ್ಕಾರ ಅಲ್ಲ. ನಿನ್ನ ತಲೆಯನ್ನು ತಗೊಂಡು ಹೋಗಿ ಮ್ಯೂಸಿಯಂ ಅಲ್ಲಿ ಇಡ್ಬೇಕು ಕಣೋ. ನೀನ್ ಇನ್ನೊಂದು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಇವತ್ತಿವನಿಗೆ ಊಟ ಕೊಡ್ಬೇಡಿ, ಕುಡಿಯೋಕ್ಕೂ ನೀರು ಕೂಡ ಕೊಡ್ಬೇಡಿ. ಅಮ್ಮ, ಇಷ್ಟು ಚಿಕ್ಕ ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆನಾ? ಅಂದ್ರೆ ಇವತ್ತು ಅಂಕಲ್ಗೆ ನೋ ಫುಡ್ಡು. ಚೆನ್ನಾಗಿದೆ ಚೆನ್ನಾಗಿದೆ, ಇದೊಂಥರ ಚೆನ್ನಾಗಿದೆ. ಯಾರಾದ್ರೂ ಯಾವತ್ತಾದ್ರೂ ಇಂಥ ಕೆಲಸ ಮಾಡು ಅಂತಂದ್ರೆ ಬಂದು ನನ್ನ ಹತ್ರ ಹೇಳಿ. ನೀವಿನ್ಯಾವತ್ತೂ ಹೀಗ್ ಮಾಡಲ್ಲ ಅಂತ ನನಗ್ ಮಾತು ಕೊಡಿ. ಹಾ, ಇಲ್ಲ ಸುಂದರಿ, ಅಂಕಲ್ನ ನಾನು ನೋಡ್ದೆ. ಸಿಗರೇಟ್ ಸೇದ್ಕೊಂಡು ಉಫ್ ಅಂತ ಅಂಕಲ್ ರಿಲ್ಯಾಕ್ಸ್ ಆಗ್ತಿದ್ರು. ಕಂದ ಕೃಷ್ಣ, ಅದು ಒಳ್ಳೆ ಅಭ್ಯಾಸ ಅಲ್ಲ ಕಣಪ್ಪ. ನೀನ್ ಅದನ್ನ ಕಲಿಬಾರ್ದು, ಸರಿನಾ? ವಾಸುಕಿ, ಆ ಮಾತ್ನ ನಿನ್ ಗಂಡನ್ ಹೇಳಿ ಆ ಅಭ್ಯಾಸನ ಬಿಡಿಸು. ಏನಪ್ಪ ಇದು? ಬುದ್ಧಿ ಹೇಳ್ಬೇಕಾಗಿರೋ ವಯಸ್ಸಲ್ಲಿ ಬುದ್ಧಿ ಹೇಳಿಸ್ಕೊತಾ ಇದ್ಯಾ? ಇನ್ನು ಏನ್ ನೋಡ್ತಾ ಇದ್ಯಾ? ನಡಿ ಬಾ. ಅಜ್ಜಿ, ಕೃಷ್ಣ ಅವ್ರಿಗೆ ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ. ಕೃಷ್ಣ ಅವರೇ, ನೀವು ಬನ್ನಿ. ಸುಂದರಿ, ಅದು ನಾನು ಹೇಳೋದನ್ನ ಕೇಳು. ಏನಾಯ್ತಂದ್ರೆ ನಾನು ಆಚೆ ಹೋದ್ನಾ, ಇವಳು ನಿಧಾನಕ್ಕೆ ಸ್ಟೋರ್ ರೂಮಿಂದ ಬೆಡ್ರೂಮಿಗೆ ಬರೋ ಹಾಗಿದ್ದಾಳೆ. ಮನೇಲಿ ಎಲ್ಲರನ್ನ ಬದಲಾಯಿಸಿ ಕೃಷ್ಣ ಅವರಿಗೆ ಹತ್ರ ಆಗೋ ಥರ ಕಾಣ್ತಾ ಇದ್ದಾಳೆ. ಮುಂದೊಂದಿನ ಪವರ್ ಆಫ್ ಅಟಾರ್ನಿನ ತನ್ನ ಕೈಗೆ ತಗೊಂಡು ನನ್ನನ್ನು ಹೊರಗೆ ಹಾಕಿದ್ರೂ ಹಾಕ್ತಾಳೆ. ಏನೋ ಒಂದು ಮಾಡಬೇಕು.
ಕೃಷ್ಣ ಅವರೇ, ಇನ್ಯಾವತ್ತೂ ಲೈಫ್ನಲ್ಲಿ ಆ ಬ್ಯಾಡ್ ಹ್ಯಾಬಿಟ್ನ ಮಾಡಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿ. ಹಾ ಇಲ್ಲ, ಇದು ನಿಜವಾಗ್ಲೂ ಗುಡ್ ಹ್ಯಾಬಿಟ್ ಅಂತೆ. ಇಲ್ಲ ಅಂದಿದ್ರೆ ಅಂಕಲ್ ಯಾಕೆ ಸೇದ್ತಾ ಇದ್ರು ಹೇಳು ಹೇಳು. ಅದು ಹಾಗಲ್ಲ ಕೃಷ್ಣ ಅವರೇ, ನಿಜವಾಗ್ಲೂ ಚಿಕ್ಕ ಮಾವ ಹೇಳಿದ ಹಾಗೆ ಅದರಿಂದ ಯಾವುದೇ ಯೂಸ್ ಇಲ್ಲ. ಮತ್ತೆ ಸ್ಟ್ರೆಸ್ ರಿಲೀಫ್ ಆಗತ್ತೆ ಅಂತ, ಟೆನ್ಷನ್ ಇರಲ್ಲ ಅಂತ ಹೇಳಿದ್ರಲ್ಲ. ನನಗೂ ಕೂಡ ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ನಿನಗೆ ಮನೆಯವ್ರು ಯಾರಾದರೂ ಬೈದ್ರೆ, ಮನೆಯವರು ನಿನ್ನ ಸ್ಟೋರ್ ರೂಮಲ್ಲಿ ಇಟ್ರಲ್ಲ, ಅಂಥ ಟೈಮಲ್ಲಿ ನಿನ್ನ ಪ್ರತಿ ಸಲ ತಪ್ಪು ಅಂತ ಹೇಳಿದಾಗ ನನಗೆ ತುಂಬ ಸ್ಟ್ರೆಸ್ ಆಗುತ್ತೆ ಗೊತ್ತಾ. ನಂಗೆ ತುಂಬ ಬೇಜಾರಾಗುತ್ತೆ ಗೊತ್ತಾ. ನಾನು ಈ ವಿಷಯದಲ್ಲಿ ಯಾರು ಹೇಳಿದ್ರು ನಂಬಲ್ಲ, ಅಂಕಲ್ ಹೇಳಿದ್ದನ್ನೇ ನಂಬ್ತೀನಿ. ಅದು ಕೆಟ್ಟದಾಗಿದ್ರೆ, ಆರೋಗ್ಯನ ಹಾಳು ಮಾಡ್ತಿದ್ರೆ, ಒಳ್ಳೇದಾಗದೆ ಇದ್ದಿದ್ರೆ ಅಂಕಲ್ ಇಷ್ಟ ದಿನ ಅದನ್ನ ಸೇದ್ಕೊಂಡು ಚೆನ್ನಾಗಿದಾರಲ್ವಾ. ಹಾ ಅಯ್ಯೋ, ನಿಮಗೆ ಹೇಗೆ ಹೇಳೋದು? ಸರಿ, 1 ನಿಮಿಷ ಇರಿ, ಈಗಲೇ ಬರ್ತೀನಿ. ಸಿಗರೇಟ್ ಸೇದಿದ್ರೆ ಏನಾಗುತ್ತೆ ಅಂತ 2 ಮಿನಿಟ್ಸಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿದ್ರ ಕೃಷ್ಣ ಅವ್ರೆ, ಸಿಗರೆಟ್ ಸೇದಿದ್ರೆ ನಿಮ್ ಲಂಗ್ಸ್ ಕೂಡನು ಹೀಗೆ ಆಗತ್ತೆ ಅಂತಾಯ್ತು. ಅಯ್ಯೋ, ಹೌದಾ ಸುಂದರಿ? ಹೌದು. ನೀವು ಸಿಗರೆಟ್ ಸೇದಿದ ಮೇಲೆ ಹೊಗೆನ ಏನ್ ಮಾಡ್ತೀರಾ? ಸ್ವಲ್ಪ ತಗೋತೀರಾ, ಉಳ್ದಿದ್ದನ್ನ ಹೊರಗೆ ಹಾಕ್ತೀರಾ. ಹಾಗೆ ತಗೊಂಡಿರೋ ಹೊಗೆ ಎಲ್ಲಾನು ಮೈ ಒಳಗಡೆ ಸೇರಿ ಸ್ವಲ್ಪ ದಿನ ಆದ್ಮೇಲೆ ಇಲ್ ನೋಡಿ, ಹೀಗೆ ಒಳಗೆಲ್ಲ ಕಪ್ಪಾಗಿ ಬದಲಾಗುತ್ತೆ. ಆಮೇಲೆ ಆರೋಗ್ಯ ಹಾಳಾಗುತ್ತೆ, ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಅರ್ಥ ಆಯ್ತಲ್ವಾ? ಸಿಗರೆಟ್ ಸೇದಿದ್ರೆ ಒಳ್ಳೇದಲ್ಲ ಅಂತ ಯಾಕೆ ಹೇಳ್ದೆ ಅಂತ ಈಗ ಅರ್ಥ ಆಯ್ತು ಸುಂದರಿ. ಅಂದ್ರೆ ನಮ್ಮ ಅಂಕಲ್ ಲಂಗ್ಸು ಕೂಡ ಹೀಗೆ ಕಪ್ಪಗಾಗೋಗಿರುತ್ತೆ ಅಲ್ವಾ? ತಪ್ಪು, ಹಾಗೆ ಹೇಳ್ಬಾರ್ದು. ಅಯ್ಯೋ, ಸಿಗರೇಟು ಬ್ಯಾಡ್ ಹ್ಯಾಬಿಟು. ವೆರಿ ಗುಡ್. ಇಂಥ ಬ್ಯಾಡ್ ಹ್ಯಾಬಿಟ್ನ ಕಲಿತ್ಕೊಳ್ದೆ ಯಾರು ಗುಡ್ ಹ್ಯಾಬಿಟ್ ಕಲಿತಾರೋ ಅವರು ಗುಡ್ ಬಾಯ್ ಆಗ್ತಾರೆ. ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಸಮಾಜದಲ್ಲಿ ಅವ್ರಿಗೆ ಬೆಲೆ ಕೊಡ್ತಾರೆ, ಗೌರವ, ಮರ್ಯಾದೆ ಎಲ್ಲಾನು ಸಿಗುತ್ತೆ. ಹೌದಾ? ಹೌದು. ಚೆನ್ನಾಗಿ ಓದ್ಕೊಂಡಿದ್ರೆ ಅವ್ರಿಗೆ ಎಲ್ಲ ವಿಷಯ ಗೊತ್ತಿರುತ್ತೆ ಅಲ್ವಾ? ಗೊತ್ತಿರೋರು ಇಂಥ ಬ್ಯಾಡ್ ಹ್ಯಾಬಿಟ್ಸ್ನೆಲ್ಲ ಕಲಿಯಲ್ಲ ಅಲ್ವಾ? ಅವ್ರಿಗಿರೋ ಟ್ಯಾಲೆಂಟ್ನ ಗುರ್ತಿಸ್ಕೊಂಡು ಅವ್ರಿರೋ ಜಾಗದಲ್ಲೇ ಸಕ್ಸಸ್ ಆಗಿ ಅವ್ರು ಒಂದು ರೋಲ್ ಮಾಡೆಲ್ ಆಗಿ ಬದಲಾಗ್ತಾರೆ. ಆಗ ಅವ್ರಿಗೆ ಒಳ್ಳೆ ಗೌರವ ಕೂಡ ಸಿಗುತ್ತೆ, ಗುಡ್ ಬಾಯ್ ಕೂಡ ಆಗ್ತಾರೆ. ಹೌದು, ನೀನ್ ಹೇಳಿದ್ ನಿಜಾನೇ. ಅದಕ್ಕೆ ಎಲ್ರೂ ಸೇದಲ್ಲ ಅಲ್ವಾ? ಹಾಗಾದ್ರೆ ಪ್ರಾಮಿಸ್, ಇನ್ಯಾವತ್ತು ನಾನು ಸೇದಲ್ಲ. ವೆರಿ ಗುಡ್. ನಮ್ ಕೃಷ್ಣ ಅವರು ತುಂಬಾ ಒಳ್ಳೆಯವರು. ಇಲ್ಲೇ ಇರಿ, ಜ್ಯೂಸ್ ತಗೊಂಡ್ ಬರ್ತೀನಿ. ಚೆನ್ನಾಗಿ ಓದ್ಕೊಂಡಿರೋರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಪೇಪರಲ್ಲಿ ಇರ್ತಾರಲ್ವಾ? ದೊಡ್ಡ ವ್ಯಕ್ತಿಗಳ ವಿಷಯನ ಇದರಲ್ಲಿ ಬರೀತಾರೆ. ನನಗೆ ಗೊತ್ತು, ನಾನು ತುಂಬಾ ಇಂಟೆಲಿಜೆಂಟ್. IAS ಆಫೀಸರ್ಗಳು, ಫಸ್ಟ್ ರ್ಯಾಂಕ್ ಬರೋರು, ಡಾಕ್ಟರ್ಗಳು ಎಲ್ರ ಬಗ್ಗೆನೂ ಇದರಲ್ಲಿ ಬರೀತಾರೆ. ನಾನು ಓದ್ಬಿಡ್ತೀನಿ. ಹಾ, ಡ್ರಾಯಿಂಗ್ ಕಾಂಪಿಟೇಷನ್
ಹಾಗಾದ್ರೆ ನಾನು ಈ ಸ್ಕೂಲ್ಗೆ ಹೋಗ್ಬೇಕು, ಡ್ರಾಯಿಂಗ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಬೇಕು. ಸುಂದರಿ ಹೇಳಿದ್ಲಲ್ಲ, ನಮ್ಗಿರೋ ಟ್ಯಾಲೆಂಟಿಂದ ನಾವು ದೊಡ್ಡ ವ್ಯಕ್ತಿಗಳಾಗಿ ರೋಲ್ ಮಾಡೆಲ್ ಆಗಬೇಕು ಅಂತ. ನನ್ನ ಟ್ಯಾಲೆಂಟ್ ಏನು? ಡ್ರಾಯಿಂಗಲ್ಲಿ ನಾನು ಫಸ್ಟ್ ಪ್ರೈಸ್ ತಗೊಂಡು ಎಲ್ರಿಂದನೂ ಒಳ್ಳೆ ಹೆಸರು ತಗೋತೀನಿ. ನಾನು ದೊಡ್ಡ ವ್ಯಕ್ತಿ ಆಗೋಗ್ತೀನಿ. ಹಾಗೆ ಸುಂದರಿ ಹೇಳ್ದ ಹಾಗೆ ಚೆನ್ನಾಗಿ ಓದ್ಕೋತೀನಿ. ಹಾಗೆ ಸ್ಕೂಲಿಗೆ ಜಾಯಿನ್ ಆಗ್ಬಿಡ್ತೀನಿ. ಹಾ